ಮತದಾನಕ್ಕೆ ದಿನಗಣನೆ ಆರಂಭ ಆಗಿದೆ. ಈ ಮಧ್ಯೆ ಮತದಾನಕ್ಕೂ ಮುನ್ನವೇ ಬಿಜೆಪಿ ಅಭ್ಯರ್ಥಿಗಳಿಗೆ ಪತ್ರ ಬರೆದಿದ್ದಾರೆ ಮೋದಿ. ಚುನಾವಣೆಯನ್ನ ಎದುರಿಸುವ ಉತ್ಸಾಹವನ್ನ ಹೆಚ್ಚಿಸಿದ್ದಾರೆ ಮೋದಿ ಪತ್ರದ ಮೂಲಕ. ಯದುವೀರ್, ಡಾಕ್ಟರ್ ಮಂಜುನಾಥ್ ಹಾಗೆ ಬ್ರಿಜೇಶ್ ಚೌಟಾಗೆ ಪತ್ರವನ್ನ ಬರೆಯಲಾಗಿದೆ. ಮೈಸೂರು ಬಿಜೆಪಿ ಅಭ್ಯರ್ಥಿ ಯದುವೀರ್ಗೆ ಮೋದಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಜನರ ಸೇವೆ ಮಾಡುವ ಮೈಸೂರು ಪರಂಪರೆಯನ್ನ ನೀವು ಮುನ್ನಡೆಸ್ತಾ ಇದ್ದೀರಿ. ನೀವು ಸಂಸತ್ತಿಗೆ ಬರ್ತಾ ಇದ್ದೀರಿ ಎಂಬ ವಿಶ್ವಾಸ ನನಗಿದೆ ಅಂತ ಮೋದಿ ಹೇಳಿದ್ದಾರೆ. ಯದುವೀರ್ ಕ್ರಿಯಾಶೀಲತೆ, ಅನುಭವ ಮೈಸೂರಿನ ಪ್ರಗತಿಗೆ ಆಸ್ತಿ. ದೇಶದ ಅಭ್ಯುದಯಕ್ಕಾಗಿ ಯದುವೀರ್ನಂತವರು ನಮಗ್ ಬೇಕು. ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುರುಪನ್ನ ತುಂಬಿದೆ ಮೋದಿ ಅವರು ಯದುವೀರ್ಗೆ ಬರೆದಿರುವಂತಹ ಈ ಪತ್ರ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಪ್ರಧಾನಿ ಮೋದಿ ಬಹಳ ವಿನೂತನವಾಗಿ ಹುರಿದುಂಬಿಸ್ತಾ ಇದ್ದಾರೆ ಅಭ್ಯರ್ಥಿಗಳನ್ನ. ಅದರಲ್ಲೂ ಕೂಡ ಯದುವೀರ್ ಅವರಿಗೆ ಬರೆದಂತಹ ಪತ್ರ ಏನಿದೆ, ಅವರನ್ನ ಶ್ಲಾಘಿಸಿರುವಂಥದ್ದು, ಅವರನ್ನ ಹುರಿದುಂಬಿಸಿರುವಂಥದ್ದು ಎಷ್ಟು ವಿಶಿಷ್ಟ ಅಂತೀರಿ? ಯಾವ ರೀತಿಯಲ್ಲಿ ಅದು ಉತ್ಸಾಹ ಹೆಚ್ಚಿಸ್ತಾ ಇದೆ? ಪ್ರಥಮ ಸಹಜವಾಗಿ ಕೂಡ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಒಬ್ಬ ಅಭ್ಯರ್ಥಿ ಗೆಲ್ಲಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅದರಲ್ಲೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಅವರು ಅಂದರೆ ಚುನಾವಣೆಗೆ ಧುಮುಕುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ರು. AC ಕೊಠಡಿಯಲ್ಲಿ ಇರ್ತಕ್ಕಂಥವರು ಜನಸಾಮಾನ್ಯರ ನಡುವೆ ಯಾವ ರೀತಿಯಾಗಿ ಓಡಾಟವನ್ನು ಮಾಡ್ತಾರೆ ಅಂತೇಳಿ, ಅಂದರೆ ರಾಜಮನೆತನದವರು ಈಗ ಪ್ರಜಾಪ್ರಭುತ್ವದಲ್ಲಿ ಜನರ ಸಮಸ್ಯೆ ಕಷ್ಟಗಳನ್ನು ಅವರ ಬಳಿಗೆ ಬಂದು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಕೇಳ್ಕೊಂಡು ಬಂದರು. ಆದರೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟು ಈಗ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಭಾಳ ವಿಶ್ವಾಸದಿಂದ ಇಡೀ ಕ್ಷೇತ್ರವನ್ನು ಸುತ್ತಾಟವನ್ನು ಮಾಡ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರದೇ ಪಕ್ಷದ ಹಿರಿಯ ನಾಯಕರು, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಅವರ ಈ ಒಂದು ಕೆಲಸ ಏನಿದೆ, ಅವರ ಈ ಒಂದು ಓಡಾಟ ಏನಿದೆ, ಅವರ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸುವಂತಹ ನಿಟ್ಟಿನಲ್ಲಿ ಸಹಕಾರಿಯಾಗಿದೆ. ಅಲ್ಲಿ ರಾಜಮನೆತನ ಸಾಕಷ್ಟು ಹಿಂದಿನಿಂದನೂ ಕೂಡ ಜನಸಾಮಾನ್ಯರ ಕಷ್ಟಗಳನ್ನು ಕೇಳ್ತಾ ಇತ್ತು. ಈಗ ನೀವು ಆ ಪರಂಪರೆಯನ್ನು ಉಳಿಸುವ ಸಲುವಾಗಿ ಜನರ ಬಳಿಗೆ ನೇರವಾಗಿ ಹೋಗ್ತಾ ಇದ್ದೀರಿ. ನನಗೆ ವಿಶ್ವಾಸ ಇದೆ, ನೀವು ಪಾರ್ಲಿಮೆಂಟ್ಗೆ ಬಂದೇ ಬರ್ತೀರಿ, ನನ್ನ ಸಹೋದ್ಯೋಗಿಯಾಗಿ ಕೆಲಸವನ್ನು ಮಾಡ್ತೀರಿ ಅಂತೇಳಿ. ಅಂದರೆ ಅವರ ಗೆಲುವಿನ ವಿಶ್ವಾಸವನ್ನು ಜಾಸ್ತಿ ಮಾಡುತ್ತೆ, ಜೊತೆಗೆ ಹುಮ್ಮಸ್ಸನ್ನು ಕೂಡ ಜಾಸ್ತಿ ಮಾಡುತ್ತೆ. ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ, ಅಂದರೆ ಪ್ರತಿ ನಾಗರಿಕರ ಕಲ್ಯಾಣಕ್ಕಾಗಿ ನಾನು ಮಾಡುವಂಥ ಕೆಲಸಗಳೇನಿದೆ ಅದನ್ನು ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿ ಮತದಾರರಿಗೆ ತಲುಪಿಸುವಂಥ ಕೆಲಸವನ್ನು ನೀವು ಮಾಡ್ತೀರಿ. ಅಂದರೆ ಅಲ್ಲಿ ಏನು ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳೇನಿದ್ದಾರೆ, ಅಭ್ಯರ್ಥಿಗಳ ನಡೆನುಡಿಗಳನ್ನು ಹೇಳ್ಕೊಂಡು, ಅವರ ವಿಶ್ವಾಸವನ್ನು ಹೇಳ್ಕೊಂಡು, ಜೊತೆಗೆ ಜನರ ಬಳಿ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಹೇಳೋದ್ರ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಬೂಸ್ಟ್ ಕೊಡುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಇದು ಕೇವಲ ಯದುವೀರ್ ಒಬ್ಬರಿಗೆ ಬರೆದಿರ್ತಕ್ಕಂಥದ್ದಲ್ಲ. ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇರತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರೇನಿದ್ದಾರೆ ಅವ್ರಿಗೂ ಬರೆದಿದ್ದಾರೆ. ಅದಕ್ಕೆ ಆರ್ಮಿ ಹಿನ್ನೆಲೆ ಇರತಕ್ಕಂಥ ಬ್ರಿಜೇಶ್ ಚೌಟ ಏನಿದ್ದಾರೆ ಅವ್ರಿಗೂ ಕೂಡ ಬರೆದಿದ್ದಾರೆ. ಅಂದರೆ ಜನ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ, ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ, ನೀವೆಲ್ಲರೂ ಕೂಡ ನನ್ನ ಸಹೋದ್ಯೋಗಿಗಳಾಗಿರ್ತೀರಿ ಅನ್ನೋದು. ಒಂದು ಚುನಾವಣೆ ಮತದಾನದ ದಿನ ಕೇವಲ ಇನ್ನು ಕೆಲವೇ ದಿನಗಳಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹಿರಿಯ ನಾಯಕರು ಹುಮ್ಮಸ್ಸನ್ನು ಕೊಡುವಂಥದ್ದು, ವಿಶ್ವಾಸವನ್ನು ತುಂಬುವಂಥದ್ದು, ಆ ಒಂದು ನಿಟ್ಟಿನಲ್ಲಿ ಮೋದಿಯವರು ಬರೆದಿರ್ತಕ್ಕಂಥ ಪತ್ರ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಯದುವೀರ್ ಅವರ ಪಾಲಿಗಂತೂ ಇದು ಖಂಡಿತವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಬೂಸ್ಟರ್ ಡೋಸ್ ಆಗಿರುತ್ತೆ. ಅವರ ವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತೆ. ಯಾಕಂದರೆ ನಾವು ಯದುವೀರ್ ಅವ್ರನ್ನ ಗಮನಿಸಬೇಕು. ಚುನಾವಣೆ ಘೋಷಣೆ ಆದ ನಂತರದಲ್ಲಿ, ತಮ್ಮ ಹೆಸರು ಘೋಷಣೆ ಆದ ನಂತರದಿಂದನೂ ಕೂಡ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಅವರು ಸಂಪೂರ್ಣವಾಗಿ ಇಡೀ ಲೋಕಸಭಾ ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಸ್ಥಳೀಯ ಸಂಸತ್ ಚುನಾವಣೆ ಅನ್ನುವಂಥರ ಮಟ್ಟಿಗೆ ಓಡಾಟವನ್ನು ಮಾಡಿ ಪ್ರಚಾರವನ್ನು ಕೂಡ ಮಾಡ್ತಿದ್ದಾರೆ. ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಒಂದು ಕಡೆ ಹೇಳ್ಕೊಂಡ್ಬಿಡ್ತಿದ್ದಾರೆ, ಏನೋ ಇಲ್ಲಿ ಮೈಸೂರು ಭಾಗ ಏನಿದೆ ಅದನ್ನು ಪ್ರವಾಸೋದ್ಯಮದ ಹೆಡ್ ರೂಮ್ ಆಗಿ ಮಾಡಬೇಕು ಅನ್ನೋದೊಂದು ನನ್ನ ಆಸೆ ಇದೆ ಅಂತೇಳಿ. ಅದಕ್ಕೆ ಪೂರಕವಾಗಿ ಪ್ರಧಾನಿಯವರು ಕೂಡ ಹೇಳಿರ್ತಕ್ಕಂಥದ್ದು, ನಿಮ್ಮ ತಲೆಯಲ್ಲಿರ್ತಕ್ಕಂಥ ಐಡಿಯಾಲಜಿಗಳು ಇವತ್ತು ಜನರಿಗೆ ಬೇಕಾಗಿದೆ. ಆ ಎಲ್ಲ ಕಾರಣಕ್ಕಾಗಿಯೂ ಕೂಡ ನೀವು ಜನರಿಂದ ಆಯ್ಕೆ ಆಗ್ತೀರಿ, ನೀವು ನಮ್ಮ ಪಾರ್ಲಿಮೆಂಟನ್ನು ಸೇರ್ತೀರಿ ಅನ್ನೋ ಒಂದು ವಿಶ್ವಾಸದ ಪತ್ರವನ್ನು ಬರೆಯೋದ್ರ ಮೂಲಕವಾಗಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳ ವಿಶ್ವಾಸವನ್ನು ಇಮ್ಮಡಿಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.